ಸರ್ ಇದು ಮಾರ್ಲಿಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು? ಅಲ್ಲ, ನಾನು ಕೇಳ್ತೀನಿ ಈಗ ಬಹುತೇಕವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇದು ಒನ್ ಟೈಮ್ ಪ್ಲಾಸ್ಟಿಕ್ಗಳನ್ನು ಬಂದ್ ಮಾಡಬೇಕಂತಿದೆ. ಈ ಸ್ಪೂನ್ ಆಗಲಿ ಅದೆಲ್ಲ ಇದೆ ರೂಲ್ಸ್ ಪ್ರಕಾರ. ನಾನು ಮಹಾನಗರ ಪಾಲಿಕೆಯವರು ನಿಮ್ಗೆ ಅನುಮತಿ ಹೇಗೆ ಕೊಟ್ಟರು ಅಂತೇಳಿ ಇದು ಪರ್ಮಿಷನ್ ಇದೆಯಾ ನಿಮ್ಮ ಹತ್ರ? ಮತ್ತೆ ಯಾಕೆ ಮಾಡ್ತಿದ್ರಿ? ಹಾಂ, ನಿಮ್ಮ ಈಗ ಮಹಾನಗರ ಪಾಲಿಕೆಯವನಿಗೆ ನಾನು ಫೋನ್ ಮಾಡ್ತೀನಿ, ಈಗ ಕಮಿಷನ್ಗೆ ಈಗ ಕರೆಸ್ತೀನಿ, ನೋಡೋಣ ಯಾಕೆ ಇದೆ. ನಾನು ಚೆಕ್ ಮಾಡೋಕ್ಕೆ ಬಂದಿದ್ದು ನಿಂದ ಒಂದು ಅಂಗಡಿ ಅಂತ ಇಲ್ಲ ಸಾಕಷ್ಟು ಅಂಗಡಿಗಳಿದ್ದಾವೆ. ಹಾಂ, ಯಾಕೆ ಯಾವ ಕಾರಣಕ್ಕೆ ಮಾಡ್ತೀರಿ? ಮತ್ತು ಈಗ 50 kg ತಂದು ಕೊಡ್ತೀನಿ ಅಂದಲ್ಲ, ಎಲ್ಲಿಗೆ ಕೊಡ್ತೀವಿ 50 kg? ಎಲ್ಲಿದೆ? ಯಾರ್ದಿದೆ? ಅದೇ ಯಾರ್ದು ಅದು ಅಂಗಡಿ? ಅಲ್ಲ, 50 kg ಎಲ್ಲಿಂದ ತರ್ತೀಯಪ್ಪ ನೀನು? ಸೋಲಾಪುರಿಂದ. ಇದನ್ನು ತರ್ಲಕ್ಕೆ ಅವಕಾಶ ಇದೆಯಾ? ಇದು ತರ್ನಾಕ ಮಾರ್ಲಕ್ಕೆ ಅವಕಾಶ ಇದೆಯಾ? ಮತ್ತು ಹೇಗೆ ಮಾರ್ತಿ? ಅಲ್ಲೇ ಸುಮ್ಮ ಯಾಕೆ ಮಾರ್ತಿ? ಅಂದ್ರೆ ಬಾಂಬ್ ಕೊಡ್ತಾರೆ, ಬಾಂಬ್ ಮಾರ್ತೇನಾ? ಹಾಂ, ಮತ್ತೆ ಆಗಿದೆ ಹೆಂಗೆ ಮಾರ್ತಿ? ಹಾಂ, ಈಗ ಮಹಾನಗರ ಪಾಲಿಕೆಯವ್ರು ನಾನು ಕರೆ ಮಾಡ್ತೀನಿ, ಇದು ನಿನ್ನ ಅಂಗಡಿ ಸೀಸ್ ಮಾಡ್ಬೇಕು. ಯಾಕಂದರೆ ನೀನು ಇಂಥವು ಭಾಳಷ್ಟು ಇದಾವೆ ಇಲ್ಲಿ. ನಿನ್ನಂತಲ್ಲ, ಇದು ಭಾಳಷ್ಟು ಇದೆ. ನಿಮ್ದು ಒಂದಂತ ಹೇಳ್ತಲ್ಲ, ಇಲ್ಲಿ ಸಾಕಷ್ಟು ಇದಾವೆ. ಮತ್ತು ಯಾವ ಕಾರಣಕ್ಕೆ ನೀನು 50 kg ಕೊಡ್ತೀನಿ ಅಂತ ಆರಾಮಾಗಿ ಹೇಳ್ತಿಲ್ಲಪ್ಪ? ಹಾಂ, ಹೆಂಗೆ ಕೊಡ್ತಾರೆ ನಿಮ್ಗೆ ಅಲ್ಲಿ ಹೆಂಗೆ ಕೊಡ್ತಾರೆ ನಿಮಗೆ? ಇದು ಹೆಂಗೆ ಕೊಡ್ತಾರೆ? ಹಾಂ, ಎಷ್ಟು ಕೆ ಜಿಗೆ ಎಷ್ಟು ಕೊಡ್ತಾರೆ ಅವ್ರು? ಮತ್ತು 200 ರೂಪಾಯಿ kg ಕೊಡ್ತಾರಾ? ಹಾಂ, ಮತ್ತು ಇದು ತಪ್ಪಲ್ಲ ಅದು ನೀವು ಮಾಡೋದು? ಹಾಂ, ತಪ್ಪು ಹೌದಲ್ಲ? ಹಾಂ, ಈಗ ಮಹಾನಗರ ಪಾಲಿಕೆ ಅವ್ರಿಗೆ ಯಾರು ಕಕ್ಕಡ ಮೇಲೆ ಯಾರು ಇದಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಕರೆ ಮಾಡ್ತೀನಿ. ಇವಾಗ ಸಾಕಷ್ಟು ಏನಪ್ಪ ಅಂದರೆ ಇವತ್ತು ಜೈವಿಕ ಅಂಶಗಳು ಕೊರತೆ ಆಗ್ತದೆ. ಇವು ಪ್ಲಾಸ್ಟಿಕ್ಕನ್ನು ಮಾರ್ತಿದ್ದಾರೆ. ಇವರಂತಲ್ಲ, ಇಲ್ಲಿ ಸಾಕಷ್ಟು ಅಂಗಡಿಗಳಿದ್ದಾವೆ. ಇವು ಯಾವ ಮಾರಬಾರ್ದು. ನಾನು 50 kg ಕೊಡ್ತೀನಿ ಅಂದರೆ ಹ್ಞೂ ಅಂತಂದು ಹೇಳ್ತಾರೆ ಪುಣ್ಯಾತ್ಮರು. ಪರಮೇಶ್ವರ ಅಂತಿದೆ, ಎಲ್ಲಿ ವಿಜಯಪುರ ಜಿಲ್ಲೆಯ ಒಂದಿಷ್ಟು ಏನು ಈ ಭಾಗದಲ್ಲಿ ಇದ್ದೀನಿ. ಮತ್ತು ಈ ಥರಕ್ಕೆ ಅಂಗಡಿಗಳನ್ನು ಮಾಡ್ತಾರೆ. ಇಲ್ಲಿ ಒಂದಿಷ್ಟು ಅಂಗಡಿಗಳಿದ್ದಾವೆ. ನಾನು ತೋರಿಸ್ತಾ ಹೋಗ್ತೀನಿ. ಪ್ಲಾಸ್ಟಿಕ್ ಅಂಗಡಿಗಳು ಹೀಗೆ ಇಲ್ಲಿ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಇವರು ಏನಪ್ಪ ಅಂದ್ರೆ ಸಾಕಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಇವತ್ತು ಏನಪ್ಪ ಅಂದರೆ ಮಾಡ್ತಿದ್ದಾರೆ. ಹೌದಾ? ನೋಡ್ಬೋದು ಏನಪ್ಪ, ಈತ ಒಂದಿಷ್ಟು ಪ್ಲಾಸ್ಟಿಕ್ಕನ್ನು ಸಾಕು ಮಾರಿಸ್ತಿದ್ದಾರೆ. ಇದು ಒಂದಿಷ್ಟು ಕೆಟ್ಟ ಪರಿಸ್ಥಿತಿ ಅಂಗಡಿಗಳು ಇದ್ದಾವೆ. ಇದನ್ನು ಆಗಬಾರ್ದು ಅನ್ನುವಂಥ ವಿಚಾರ ಇಲ್ಲಿ ಒಂದು ಇದೆ. ಮತ್ತು ಆ ಕಡೆ ಭಾಗದಾಗೂ ಸಾಕಷ್ಟು ಇಲ್ಲಿ ಪ್ಲಾಸ್ಟಿಕ್ ವಸ್ತು ಮಾಡ್ತಾನೆ. ಬಟ್ ಆರೋಗ್ಯ ಇಲಾಖೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಅನ್ನುವಂಥ ವಿಚಾರ. ಒನ್ ಟೈಮ್ ಏನಪ್ಪ ಅಂದ್ರೆ ಸರ್ ನೀವು ಒನ್ ಟೈಮ್ ಯೂಸ್ ಮಾಡುವಂಥ ಏನಪ್ಪ ಅಂದ್ರೆ 100 ಮೈಕ್ರೋಮ್ ಇರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಮಾರಲಿಕ್ಕೆ ಅವಕಾಶ ಇದೆಯಾ ಸರ್? ನೀವೇನು ಇದೆಯಲ್ಲ ನಿಮ್ಮ ಹತ್ರ ಅಲ್ಲಿ ಇದೆಯಲ್ಲ ಸರ್? ಯಾಕೆ ಮಹಾನಗರ ಪಾಲಿಕೆಯವ್ರು ಏನಾರು ಕ್ರಮ ತಗೋತಾರಲ್ಲೋ ಅನ್ನೋಂಥ ವಿಚಾರಕ್ಕೆ ನಾವು ಬಂದಿದ್ದೀವಿ. ಅದಕ್ಕೆ ಒಂದಿಷ್ಟು ಅದೆಲ್ಲ ಮಾರೋದು ತಪ್ಪಲ್ಲ ಸರ್, ಪ್ಲೀಸ್. ಅದು ಯಾರ್ದು ಇದೆಯಲ್ಲ? ಹೌದಾ? ಅಲ್ಲಿ ನಾನು ರಿಯಾಲಿಟಿ ಚೆಕ್ ಮಾಡ್ತೀನಿ. ಇದು ಒಂದು ಅಂಗಡಿ ಅಂತಲ್ಲಿ ಭಾಳಷ್ಟು ಅಂಗಡಿಗಳಿದ್ದಾವೆ. ಇದು ಆಗಬಾರ್ದು ಅನ್ನೋಂಥ ವಿಚಾರ. ಹಾಂ, ಒಳ್ಳೆ ವಿಚಾರ. ಇದು ನಾನು ಹೇಳೋದು ಮಹಾನಗರ ಪಾಲಿಕೆಯವರು ಏನೋ ಹೆಲ್ತ್ ಇನ್ಸ್ಪೆಕ್ಟರ್ ಏನಿದ್ದಾರೆ, ಯಾಕೆ ಅವ್ರು ಕ್ರಮ ತಗೊಳ್ತಲ್ಲ ಅಲ್ಲೆಲ್ಲ ಇದೆ ಒಂದು ಸ್ವಲ್ಪ. ಹಾಂ, ದಯವಿಟ್ಟು ಅದು ಮಾಡಬಾರ್ದು, ದಯವಿಟ್ಟು ತಪ್ಪು ಅದ. ನಾವು ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ವಿ. KRS ಪಾರ್ಟಿಯವರು ಇಲ್ಲ, ನೀವೆಲ್ಲ ಮೊಬೈಲಲ್ಲಿ ನೋಡ್ತಿರ್ಬೇಕು, ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀವಿ. ಅದಕ್ಕೆ ಇದು ಪ್ಲಾಸ್ಟಿಕ್ ಏನಪ್ಪ ಅಂದ್ರೆ ಬ್ಯಾನ್ ಮಾಡುವಂಥ ಉದ್ದೇಶ. ಇಲ್ಲ, ಎಷ್ಟು ಅಂಗಡಿ ಇದ್ದಾವೆ ಎಲ್ಲರಿಗೆ ಒಂದಿಷ್ಟು ಸೂಚನೆಗಳು ಕೊಡಲಿ ಅನ್ನುವಂಥ ವಿಚಾರ ನಮ್ಮದು, ಪ್ಲೀಸ್. ಇಲ್ಲ, ಈಗ ನಾನು ಅಲ್ಲಿಂದ ಬರ್ತಾ ಇದ್ದೀನಿ, ಎಲ್ಲ ಅಂಗಡಿ ಮಾತಾಡ್ಸೋ ಬರ್ತೇನೆ. ಒಳ್ಳೇದು, ಪ್ಲೀಸ್. ಹಾಂ, ದಯವಿಟ್ಟು ಇದು ಆಗಬಾರ್ದು. ಮತ್ತು ಇದು ಮಹಾನಗರ ಪಾಲಿಕೆಯವರ ಒಂದಿಷ್ಟು ಅವ್ರಿಗೆ ನಿರ್ಲಕ್ಷ್ಯ. ಹಾಂ, ಬಟ್ ಏನಪ್ಪ ಅಂದ್ರೆ ಈ ಥರ ಯಾಕೆ ಆಗ್ತಿದೆ ಅನ್ನುವಂಥ ವಿಚಾರ.